ನಗರದ ಜಿಲ್ಲಾಡಳಿತ ಭವನದಲ್ಲಿನ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಸಂವಿಧಾನ ದಿನಾಚರಣೆ ಅಂಗವಾಗಿ ನಡೆದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ಒದಗಿಸಿಕೊಟ್ಟ ಭಾರತ ಸಂವಿಧಾನ ನಮ್ಮೆಲ್ಲರ ಅತ್ಯಂತ ಪರಮೋಚ್ಚವಾದ ಗ್ರಂಥ. ಭಾರತ ದೇಶ ಹೇಗೆ ಆಡಳಿತ ನಡೆಸಬೇಕು ಹಾಗೂ ಜನರು ತಮ್ಮ ಹಕ್ಕು ಬಾಧ್ಯತೆಗಳನ್ನು ಹೊಂದಿದ್ದಾರೆ ಎಂಬುದನ್ನು ತಿಳಿಸುವ ಅತ್ಯಂತ ದೊಡ್ಡ ಸಂವಿಧಾನ ನಮ್ಮ ಸಂವಿಧಾನ ಎಂದರು. ಕಾರ್ಯಕ್ರಮಕ್ಕೂ ಮುನ್ನ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಎಸ್ಪಿ ಡಾ ಬಿಟಿ ಕವಿತಾ ಅವರು ಮಾಲಾರ್ಪಣೆ ನೆರವೇರಿಸಿದರು. ಪ್ರಪಂಚದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಯಶಸ್ವಿಯಾಗಲು ಕಾರಣ ಆಗಿರ್ತಕ್ಕಂಥದ್ದೇ ಈ ಸಂವಿಧಾನದಿಂದಾಗಿ. ಭಾರತದ ನೋಡಿ, ಹಿಂದೆ ಶಿಕ್ಷಣ ಪಡಿಬೇಕು, ಬೇರೆ ಅವಕಾಶಗಳನ್ನು ಪಡಿಬೇಕು ಅನ್ನುವಂಥ ವಿಚಾರಗಳನ್ನು ನಾವು ಅವಲೋಕಿಸಿದಾಗ ಯಾರಾದರೂ ಓದನ್ನ ಅಥವಾ ಜ್ಞಾನವನ್ನ ಕಲಿತಿರುವಂಥದ್ದನ್ನ ಕೇಳಿಸ್ಕೊಂಡ್ರೇನೆ ಕಾದ ಕಬ್ಬಿಣದ ಸರಳನ್ನ ಕಿವಿಗೆ ಹಾಕುವಂತಹ ವ್ಯವಸ್ಥೆ ಇದ್ದಂಥದ್ದನ್ನ ನಾವು ಹಿಂದೆ ಓದ್ಕೊಂಡು ಬಂದಿದ್ದೀವಿ. ಏನಾದರೂ ಬೌದ್ಧಿಕತೆ ಜಾಸ್ತಿ ಆಗಿ ಸ್ವಲ್ಪ ಹೆಚ್ಚು ಓದ್ಕೊಳ್ತಾ ಬಂದಾಗ ಇದೆಲ್ಲ ಅಸಾಧ್ಯವಾದದ್ದಲ್ಲ ಅನ್ನುವಂಥದ್ದು ನಮಗೆ ತಾರತಮ್ಯ ಇರ್ತಕ್ಕಂಥ ವ್ಯವಸ್ಥೆನಲ್ಲಿ ಒಂದು ಉದಾಹರಣೆ ಹೇಳಕ್ಕೆ ಬಯಸ್ತೇನೆ. ಹೇಗೆ ನಮ್ಮ ಸಮಾಜದಲ್ಲಿ ತಾರತಮ್ಯತೆ ಇದೆ ಅಂತ ಹೇಳ್ಬಿಟ್ಟು ದೇವನೂರು ಮಹಾದೇವರವರು ತಮ್ಮ ಪುಸ್ತಕದಲ್ಲಿ ಇದನ್ನ ನೋಟ್ ಮಾಡ್ತಾರೆ. ಹೇಗೆ ಅಂತಂದ್ರೆ, ಅಸ್ಪೃಶ್ಯತೆಯ ಆಚರಣೆ ಹೇಗೆ